ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಗಂಡನೇ ಜೈಲ್ಗೆ ಹಾಕಿ ಮಾದರಿ ಪೊಲೀಸ್ ಅನ್ಸ್ಕೊಬಿಟ್ರಿ. ನಿಮ್ಮಂಥವ್ರು ನಮ್ಮಂಥವ್ರು ಎಲ್ಲರಿಗೂ ಮಾದರಿ ಮೇಡಮ್. ನಿಮ್ಮಂಥವ್ರು ಎಲ್ಲ ಏರಿಯಾದಲ್ಲೂ ಇರಬೇಕು. ಅದರಲ್ಲೂ ನಿಮ್ಮಂಥವ್ರು ನಮ್ಮ ಏರಿಯಾದಲ್ಲಿ ಇರೋದು ನಮ್ಮಂಥವ್ರಿಗೆ ಹೆಮ್ಮೆ. ಮೇಡಮ್ ಇನ್ನು ಹಳೆ ವಿಷಯನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಏನು ಮಾತಾಡ್ತಾನೆ ಇಲ್ಲ. ಏಯ್, ಇಂಥ ಕೇಸ್ಗಳು ಮೇಡಮ್ ಅಂಥವ್ರಿಗೆ ಬರುತ್ತೆ ಹೋಗುತ್ತೆ. ನಮ್ಮಂಥವ್ರಿಗೆ ಇದೆಲ್ಲ ಹೊಸದು. ಗಂಡ ಅನ್ನೋದು ನೋಡಿದೆ ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂದರೆ ಎಂಥ ಪೊಲೀಸ್ ಆಫೀಸರ್ ಅಂತ ಹೇಳಬೇಕು. ಸಲ್ಯೂಟ್ ಮೇಡಮ್, ನಿಮ್ಮಂಥವ್ರಿಗೆ ಸಲ್ಯೂಟ್. ಥ್ಯಾಂಕ್ ಯು ಸರ್. ನಾವು ಮಾಡೋ ಕೆಲಸಗಳನ್ನು ಗುರ್ತಿಸೋ ಕಣ್ಗಳು ನಮ್ಮ ಏರಿಯಾ ಕಾರ್ಪೊರೇಟರ್ಗಿದೆ ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ಇಲ್ಲದೆ ಇರುತ್ತಾ ಮೇಡಮ್? ನೀವು ಅಂದರೆ ನಮ್ಮ ಏರಿಯಾಗೆಲ್ಲ ಒಂದು ಹವಾ. ಈ ಹವಾ ನಿಮ್ಮ ಗಂಡನೂ ಬಿಟ್ಟಿಲ್ಲ ಅನ್ನೋದು ನಮ್ಮ ಹೆಮ್ಮೆ. ಇದರಲ್ಲಿ ಹೆಮ್ಮೆ ಪಡೋವಂಥದ್ದು ಏನಿದೆ ಸರ್? ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೆ. ಸೂರ್ಯ ಬೆಳಕು ಕೊಡೋದನ್ನ, ನದಿ ಹರಿಯೋದನ್ನ, ಗಾಳಿ ಬೀಸೋದನ್ನ ನೀವು ಹೆಮ್ಮೆ ಅಂತೀರ. ಅದು ಪ್ರಕೃತಿಯ ಸಹಜ ಕ್ರಿಯೆ. ಹಾಗೆ ಕಾಕಿ ಹಾಕಿರೋರ್ಗೆ ಸಮಾಜ ಸೇವೆನು. ಸರ್ಕಾರ ಸಂಬಳ ಕೊಟ್ಟು ನೇಮಿಸಿರೋದು ಅದಕ್ಕೆ ಅಲ್ವಾ ಸರ್? ಕಾನೂನಿಗೆ ಬೆಲೆ ಕೊಡೋ ಪೊಲೀಸ್ ಆಗಿ ಕಾಕಿ ಹಾಕೊಂಡು ನಾನು ನನ್ನ ಕೆಲಸಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಈ ಖಾದಿ ಹಾಕೊಂಡು ನೀವುಗಳು ಮಾಡ್ತಿರಲ್ಲ, ಈ ಥರ ನನಗಾಡೋದಕ್ಕೆ ಬರಲ್ಲ ಸರ್. ಮೇಡಮ್, ಪೊಲೀಸ್ ಅನ್ಕಂಡೆ ಸೆಲ್ಲೊಳಗಿರ್ತಕ್ಕಂಥ ನಿಮ್ಮ ಗಂಡನಿಗೆ ಮನೆಯಿಂದ ಊಟ ತರಿಸ್ಕೊಂಡು ಮಾಡ್ತಿರೋ ಸೇವೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಮೇಡಮ್? ಇಲ್ಲ, ಇವ್ರು ಯಾರು ಇಲ್ಲ. ಇವರೆಲ್ಲ ಸಿಕ್ಕಾಪಟ್ಟೆ ನಿಯತ್ತಾಗಿದ್ದಾರೆ ನಿಮಗೆ. ಹಾಗಂತ ಒಬ್ಬ ಕಾರ್ಪೊರೇಟರ್ಗೆ ವಿಷಯ ತಿಳಿಯಲ್ಲ ಅಂತ ಅನ್ಕೊಂಡ್ರೆ ನಿಮ್ಗೆ ತಪ್ಪಾಗತ್ತೆ ಮೇಡಮ್. ನಮ್ಮ ಸಾಹೇಬ್ರಿಗೆ ಇನ್ಫಾರ್ಮೇಶನ್ ಕೊಡೋರು ಊರು ತುಂಬ ಇದ್ದಾರೆ. ನೀವು ಯಾರನ್ನ ಅಂತ ಹುಡುಕ್ತೀರಾ? ನಾಳೆ ಈ ವಿಷಯ ಊರು ತುಂಬ ಪ್ರಚಾರ ಪಡ್ಕೊಳುತ್ತೆ ಮೇಡಮ್. ತಾನೇ ಗಂಡನ ಅರೆಸ್ಟ್ ಮಾಡಿ ವೀರ ಮಹಿಳೆ ಅಂತ ಹೆಸರು ತಗೊಂಡಿದ್ದೀರಾ. ಆದರೆ ನಾಳೆ ಈ ಸರ್ಕಾರದಿಂದ ಮಾಡ್ತಿರೋ ಈ ಸೇವೆ ಎಲ್ಲರಿಗೂ ಗೊತ್ತಾಗತ್ತೆ ಮೇಡಮ್. ಆಗ ನಿಮ್ಮ ಪತಿ ಪರಮೇಶ್ವರನ ಹೇಗೆ ಉಳಿಸ್ಕೊತೀರೋ ನೋಡೇ ಬಿಡೋಣ ಮೇಡಮ್. ಹೆದರಿಸ್ತಿದ್ದೀರಾ? ಆಯ್ತು ಬಿಡಿ ಸರ್. ನಿಮ್ಮಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡೋರೆ ಹೆದರ್ಕೊಳ್ಳಲ್ಲ ಅಂದಮೇಲೆ ನಿಯತ್ತಾಗಿ ಕಾನೂನಿಗೋಸ್ಕರ ದುಡಿಯೋ ನಾನು ಯಾಕೆ ಹೆದರ್ಕೊಳ್ಳಿ? ಅದೇನು ಮಾಡ್ತಿರೋ ಮಾಡಿ. ಆದರೆ ಒಂದು ಮಾತು, ನಾನು ಸೈಲೆಂಟಾಗಿ ಕೈ ಕಟ್ಕೊಂಡು ಕೂತಿರ್ತೀನಿ ಅಂತ ಮಾತ್ರ ಅನ್ಕೋ. ಏ ಪಾಪ ಕಣೋ, ಮೇಡಮ್ ಹಿಂದಿರೋ ಭಯ ಕಾಣಿಸ್ತಾ ಇದೆ ಕಣೋ. ಹೇಯ್, ಮೇಡಮ್ ತರ್ಗುಟ್ಟು ಹೋದ್ರು. ಮಾತಲ್ಲಷ್ಟೇ ಪೌರುಷ, ಗುಂಡಿಗೆಯಲ್ಲಿ ಏನಿಲ್ಲ. ಕೂಲ್ ಮೇಡಮ್, ಕೂಲ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ?
ನೀರು ಕುಡಿತೀರಾ? ಓಹ್, ಈ ಸ್ಟೇಷನ್ ನೀರೇ ಇಲ್ಲ ಅಲ್ವಾ? ಏ ಪಿ ಎ, ಮಜ್ಜಿಗೆ ತರ್ಸ್ಕೊಡೋ ಸ್ಟೇಷನ್ಗೆ, ಎಲ್ಲರಿಗೂ ಹಂಚಿ. ಹಾಂ, ನಮಸ್ಕಾರ ಮೇಡಮ್, ಆಲ್ ದಿ ಬೆಸ್ಟ್. ಸೀತಾ, ಅಳ್ತಾ ಇದೀಯಾ? ಹಳದೆ ಇನ್ನೇನ್ರಿ ಮಾಡ್ಲಿ? ನನ್ ಮಗ ಎಷ್ಟು ಕೇಳ್ಕೊಂಡ, ನನ್ನನ್ನು ಅರೆಸ್ಟ್ ಮಾಡಬೇಡ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನನ್ನ ಹತ್ರ ಬಂದು ಕೂಗಿ ಕೂಗಿ ಹೇಳ್ದ, ಅಮ್ಮ ಹೆಲ್ಪ್ ಮಾಡು ಅಂತ. ಆದ್ರೆ ನನ್ಗೇನು ಮಾಡಕ್ಕೆ ಆಗ್ಲಿಲ್ವಲ್ರಿ. ಸಮಾಧಾನ ಮಾಡ್ಕೋ ಸೀತಾ. ನೀನು ಬೇಡ ಅಂತ ಹೇಳಿದ್ರು ನಿನ್ನ ಸೊಸೆ ನಿನ್ನ ಮಾತು ಕೇಳೋ ಹಾಗಿರ್ಲಿಲ್ಲ. ನನ್ನ ಸೊಸೆ ಅನ್ಬೇಡಿ ಅವಳನ್ನ. ನನ್ನ ಮಗನ ಇಷ್ಟೊಂದು ಹೀನಾಯವಾಗಿ ನಡ್ಸ್ಕೊಂಡಿದ್ದಾಳಂದ್ರೆ ಅವಳು ನನ್ನ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನಿನ್ನ ತಾಯಿ ಹೃದಯ ನಿನಗೆ ಹೀಗೆಲ್ಲ ಮಾತಾಡಿಸ್ತಾ ಇದೆ. ಸೀತಾ, ನಿನಗೊಂದು ಕತೆ ಹೇಳ. ರಾಮಾಯಣದಲ್ಲಿ ಕೈಕೇಯಿ ಕುತಂತ್ರದಿಂದ ಶ್ರೀರಾಮಚಂದ್ರ ರಾಜ್ಯವನ್ನೆಲ್ಲ ತೊರೆದು ನಾರು ಮಡಿಬಿಟ್ಟು ಕಾಡಿಗೆ ಹೊರಟೋದು. ಆ ಸಮಯದಲ್ಲಿ ತಾಯಿ ಕೌಸಲ್ಯಗೆ ತನ್ನ ಮಗನನ್ನು ಕಾಡಿಗೆ ಕಳಿಸಿದಾಗ ಎಷ್ಟು ಸಂಕಟ ಆಗಿರಬಹುದು ಯೋಚನೆ ಮಾಡಿದೀಯ? ನಿನಗೂ ಹಾಗೆ ಆಗಿದೆ. ಅಲ್ಲಿ ಕೌಸಲ್ಯೆ, ಇಲ್ಲಿ ನೀನು. ಅಲ್ಲಿ ರಾಮ, ಇಲ್ಲಿ ನಿನ್ನ ಮಗ ಕಾರ್ತಿಕ್. ಅಲ್ಲಿ ಕಾಡು, ಇಲ್ಲಿ ಜೈಲು. ಅಷ್ಟೇ ವ್ಯತ್ಯಾಸ. ಆದರೆ ಕೌಸಲ್ಯ ಪ್ರಯತ್ನ ಪಟ್ಟಿದ್ದಿದ್ರೆ ರಾಮನನ್ನ ಕಾಡಿಗೆ ಕಳಿಸೋದು ತಪ್ಪಿಸೋಕಾಗ್ತಿತ್ತ? ಖಂಡಿತ ಇಲ್ಲ. ಎಲ್ಲ ವಿಧಿ ಆಟ. ನಾವೆಲ್ಲ ಆ ಸೂತ್ರಧಾರನ ಕೈಯಲ್ಲಿರೋ ಬೊಂಬೆಗಳು. ಅವನು ಆಡಿಸಿದಂತೆ ಆಡಬೇಕು ಅಷ್ಟೆ. ಆಗೋಗಿದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ರಾಮಾಯಣದಲ್ಲಿ ಮನತಾಯಿ ತನ್ನ ಮಗನಿಗೆ ರಾಜ್ಯ ಸಿಗಬೇಕು ಅಂತ ರಾಮನ್ನ ಕಾಡಿಗೆ ಕಳಿಸಿದ್ಲು. ಆದ್ರೆ ಇಲ್ಲಿ ಕಟ್ಕೊಂಡಿರೋ ಹೆಂಡ್ತಿನೇ ಗಂಡನ್ನ ಜೈಲಿಗೆ ಕಳಿಸಿದ್ಲು. ಸೀತಾ, ದೇವರ ತಕ್ಕಡಿಯಲ್ಲಿ ನಾವೆಲ್ಲರೂ ಸಮಾನರು. ಅವನು ಎಲ್ರಿಗೂ ಸಮಾನ ಅವಕಾಶ ಕೊಟ್ಟೇ ಕೊಡ್ತಾನೆ. ನಮ್ಮ ಕಾರ್ತಿಕ್ ಯಾರಿಗೂ ಯಾವತ್ತಿಗೂ ತೊಂದರೆ ಮಾಡಿದವನೇ ಅಲ್ಲ. ಹಾಗಿರುವಾಗ ಅವನಿಗೆ ಹೇಗೆ ತೊಂದರೆ ಆಗುತ್ತೆ ಹೇಳು? ಇದೆಲ್ಲ ತಾತ್ಕಾಲಿಕ ಸೀತಾ. ನಮಗೀಗ ಕೆಟ್ಟ ದಿನಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.